ಬಗೆಹರಿತಾ ಇಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆಯ ಲೆಕ್ಕಾಚಾರ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನೋ ಆಗ್ಬಿಟ್ಟಿದೆ. ಆದ್ರೆ ಈ ಸೀಟು ಹಂಚಿಕೆ ವಿಚಾರದಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಭಾವಿ ಬಿಜೆಪಿ ಸಂಸದರ ಕ್ಷೇತ್ರದ ಮೇಲೆ ಜೆಡಿಎಸ್ ನಾಯಕರೊಬ್ಬರು ಕಣ್ಣನ್ನ ಇಟ್ಟಿದ್ದಾರೆ. ಕಾರ್ಯಕರ್ತರಿಂದ ಟಿಕೆಟ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಜೆಡಿಎಸ್ನ ನಾಯಕರೊಬ್ಬರು. ಆ ಪ್ರಭಾವಿ ಕ್ಷೇತ್ರ ಯಾವುದು, ಕಣಕ್ಕಿಳಿಯುವ ಜೆಡಿಎಸ್ ನಾಯಕ ಯಾರು ಅನ್ನುವಂತ ನಿಮ್ಮ ಕುತೂಹಲಕ್ಕೆ ಉತ್ತರ ಕೊಡ್ತಾ ಹೋಗ್ತೀವಿ. ಕುತೂಹಲ ಕೆರಳಿಸ್ತಾ ಇದೆ ಜೆಡಿಎಸ್ ಮಾಜಿ ಶಾಸಕನ ಲೋಕ ಕ್ಷೇತ್ರದ ಬೇಡಿಕೆ. ಈಗ ಜೆಡಿಎಸ್ನ ಒಂದಷ್ಟು ನಾಯಕರುಗಳು ಕೂಡ ನಮಗೂ ಪ್ರಭಾವ ಇದೆ, ನಾವು ಪ್ರಭಾವಿಗಳೇ, ನಮ್ಮ ಹಿಂದೆಯೂ ಕಾರ್ಯಕರ್ತರಿದ್ದಾರೆ, ಬೆಂಬಲಿಗರಿದ್ದಾರೆ, ನಮಗೂ ಕೂಡ ಟಿಕೆಟ್ ಬೇಕು ಅನ್ನುವಂಥ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ಕೂಡ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕಾಗಲ್ಲ, ಅಲ್ಲಿ ನಮ್ಮ ಪ್ರಭಾವಿ ನಾಯಕರುಗಳಿಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಫೈಟ್ನಲ್ಲಿ ಯಾರಿಗೆ ಯಾವ ಕ್ಷೇತ್ರ ಸಿಗುತ್ತೆ ಅನ್ನೋದು ಪ್ರಶ್ನೆ. ಈಗ ಕೂಡ ಒಬ್ಬ ನಾಯಕರು, ಒಬ್ಬ ಪ್ರಭಾವಿ ನಾಯಕನ ಕ್ಷೇತ್ರದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಕಾರ್ಯಕರ್ತರಿಂದ ಒತ್ತಡ ಹೇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನನಗೆ ಅದೇ ಕ್ಷೇತ್ರ ಬೇಕು, ನಾನು ಅಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಹೈಕಮಾಂಡ್ ಮಟ್ಟದ ನಾಯಕರುಗಳು ಅನ್ನೋದು ಪ್ರಶ್ನೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಏನೋ ಆಗಿದೆ, ಆದರೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಡೆಯಲ್ಲಿ ಗೊಂದಲ ಇದೆ, ಕೆಲವು ಕಡೆಯಲ್ಲಿ ಅಸಮಾಧಾನ ಇದೆ, ಕೆಲವು ಕಡೆಯಲ್ಲಿ ಜಿದ್ದಿದೆ. ಆ ಕ್ಷೇತ್ರ ನಾನು ಬಿಟ್ಟುಕೊಡಲ್ಲ, ನನಗೆ ಬೇಕು, ನಂದೇ ಕ್ಷೇತ್ರ ಅಂತ. ಇನ್ನೂ ಒಂದು ಕೆಲವು ಕಡೆಯಲ್ಲಿ ಇಲ್ಲ, ಇಲ್ಲಿ ನಮ್ಮ ಅಸ್ತಿತ್ವದ ಪ್ರಶ್ನೆ, ಈಗ ಬಿಟ್ಕೊಟ್ವಿ ಅಂತಂದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಹರಸಾಹಸವನ್ನ ಮಾಡಲಾಗ್ತಾ ಇದೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಮೀಸಲಾಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಅದರಲ್ಲೂ ಪ್ರಮುಖವಾಗಿ ಹಾಸನ, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ. ಈ ಭಾಗಗಳಲ್ಲಿ ಜೆಡಿಎಸ್ನ ನಾಯಕರುಗಳು ನಮಗೆ ಈ ಕ್ಷೇತ್ರ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಮಟ್ಟದ ನಾಯಕರುಗಳು ಅಂದರೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಒಪ್ಕೊಂಡ್ರು ಕೂಡ ಆ ಸ್ಥಳೀಯ ಕ್ಷೇತ್ರದ ನಾಯಕರುಗಳು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಾವು ಯಾಕೆ ಬಿಟ್ಕೊಡ್ಬೇಕು, ಬೇಡ ಬಿಟ್ಕೊಡೋದು ಅಂತ. ಹಾಗೇನೆ ಬಿಜೆಪಿ ನಾಯಕರುಗಳು ಕೂಡ ನಾವು ಬಿಟ್ಕೊಡಲ್ಲ, ನಮ್ಮದೇ ಕ್ಷೇತ್ರ, ನಾವ್ಯಾಕೆ ಬಿಟ್ಕೊಡ್ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಒಬ್ಬ ನಾಯಕರು ಇನ್ನೊಬ್ಬ ಪ್ರಭಾವಿ ನಾಯಕರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಟಿಕೆಟ್ ನಮಗೇ ಬೇಕು, ಈ ಕ್ಷೇತ್ರ ನಮಗೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾರ್ಯಕರ್ತರ ಮುಖಾಂತರವಾಗಿ ನಾಯಕರ ಮೇಲೆ ಒತ್ತಡ ಹೇರಿಸ್ತಾ ಇದ್ದಾರೆ.